ಇವಾಗ ಯಾವುದಿದೆ ಕೆಮ್ಮಣ್ಣು ಬ್ರಿಡ್ಜ್ ಅಲ್ಲ, ಹಾಂ ಕೆಮ್ಮಣ್ಣು ಬ್ರಿಡ್ಜ್ ಅಂತೇಳಿ ಮಲ್ಪೆ ಬೀಚಿಂದ ಒಂದು 7 ಕಿಲೋಮೀಟರ್ ಅಷ್ಟೇ ಆಗೋದು. ರೋಡ್ ಮಾತ್ರ ಸೂಪರ್ ಆಗಿದೆ. ಕಾರು ಒಂದೇ ಕಾರ್ ಬರೋಕ್ಕೆ ಜಾಗ ಇರೋದು. ಎದುರುಗಡೆ ಒಂದು ಬೈಕ್ ಬಂದ್ರೆ ಕಾರ್ನ ಸೈಡ್ ಹಾಕೋಬೇಕು, ಅಷ್ಟೇ ಎಷ್ಟು ಜಾಗ ಇರೋದು. ಇವಾಗ ಉಡುಪಿಯಲ್ಲಿರೋ ಕೆಮ್ಮಣ್ಣು ಬ್ರಿಡ್ಜು ನೆನೆಸ್ ಮಟ್ಟಿಗೆ ಇದನ್ನು ಆಲ್ಮೋಸ್ಟ್ ಯಾರು ವಿಡಿಯೋ ಮಾಡಿಲ್ಲ, ನಾನೇ ಫಸ್ಟ್ ಅಂತ ಅನ್ಕೊಂತೀನಿ, ಗೊತ್ತಿಲ್ಲ. ಸೊ ಬನ್ನಿ ಇವತ್ತು ನಿಮಗೆ ವಿಡಿಯೋದಲ್ಲಿ ಕೆಮ್ಮಣ್ಣು ಬ್ರಿಡ್ಜ್ನ ತೋರಿಸ್ತೀನಿ. ರೋಡ್ ಚೆನ್ನಾಗಿತ್ತಲ್ಲ ಬಂದದ್ದು, ನೀನು ನೋಡಿದ ಚೆನ್ನಾಗಿತ್ತಲ್ಲ ರೋಡು. ಹಾಂ ಬೈಕ್ನಾಗ ಬಂದ ಭಾರಿ ಮಜಾ ಇರ್ತೈತಲ್ಲ, ಬೈಕ್ನಾಗ ಬಂದ್ರೆ ಭಾರಿ ಮಜಾ ಇರ್ತೈತೆ. ಅಷ್ಟೇ ರೋಡ್, ಒಂದು ಕಾರ್ ಹೋಗ್ಬೋದು ಅಷ್ಟೇ. 1 ಕಿಲೋಮೀಟ್ರು ಇದು ಈ ಥರ ತೋಟದೊಳಗಡೆ ಬರೋದು, ಸಖತ್ತಾಗಿದೆ. ಹ್ಯಾಂಗಿಂಗ್ ಬ್ರಿಡ್ಜಿಗೆ ಫ್ರೀ ಪಾರ್ಕಿಂಗ್ ಇದೆ. ನೀವು ಕಾರಿಗೆ ತಗೊಂಬಂದರೆ ಫ್ರೀ ಪಾರ್ಕಿಂಗು. ಅಡ್ವೆಂಚರ್ಸಿಗೆ ಇಲ್ಲಿದೆ. ಸೊ ನೋಡೋಣ ಎಷ್ಟು ಗಂಟೆಗೆ ಓಪನ್ ಇರುತ್ತೆ. ಯಾವುದು ಹ್ಯಾಂಗಿಂಗ್ ಬ್ರಿಡ್ಜ್? ಹ್ಯಾಂಗಿಂಗ್ ಬ್ರಿಡ್ಜ್ ಕ್ಲೋಸ್ ಇದು ಇದು ಈಗ 7 ಗಂಟೆ ತನಕ ಓಪನ್ ಉಂಟು. ಬೆಳಗ್ಗೆ ಸ್ಟಾರ್ಟಿಂಗ್ 8 ಗಂಟೆ 8 ಗಂಟೆಯಿಂದ 7 ಗಂಟೆ ತನಕ. ಈ ಪ್ರೈಸ್ ಎಲ್ಲ ಏನು ರೇಂಜ್? ಒಬ್ಬರಿಗೆ 50. ಒಬ್ಬರಿಗೆ 50 ಅಂದರೆ ಎಷ್ಟು ನಿಮಿಷ ಏನು? ಎಷ್ಟೊತ್ತು ಬೇಕಾದ್ರೂ ಮಾಡಿ ಪರವಾಗಿಲ್ಲ. ಒಬ್ಬರಿಗೆ 50 ರೂಪಾಯಿ. ಒಬ್ಬರಿಗೆ ಅಂದರೆ ಒಂದರಲ್ಲಿ ಇಬ್ಬರನ್ನು ಕಳಿಸ್ತೇವೆ. ಕಳಿಸ್ತೇವೆ. ಇಬ್ಬರಿಗೆ 100 ರೂಪಾಯಿ. ಇಬ್ಬರಿಗೆ 100 ರೂಪಾಯಿ ಅಷ್ಟೇ. ನೋಡ್ಕೊಂಬರ್ತೀನಿ. ಆಯ್ತು. ನಿಮ್ಗೆ ಬೋಟಿಂಗ್ ಮಾಡ್ಬೇಕಂತಿದ್ರೆ ಇಲ್ಲೇ ಬಂದು ಮಾಡಿ. ಅಲ್ಲಿ ಇನ್ನೊಬ್ಬರದ್ದು ಪಾರ್ಕಿಂಗ್ ಇದೆ, ಅಲ್ಲಿ ಮಾಡೋದಿಲ್ಲ ಯಾಕಂದರೆ ಪಾರ್ಕಿಂಗ್ ನಮ್ಮದು. ಹಾಂ ಓಕೆ ಓಕೆ. ಇಬ್ಬರಿಗೆ 50 ರೂಪಾಯಿ. ಒಂದು ಬೋಟ್ನಾಗ ಇಬ್ಬರು. ಸೊ 100 ರೂಪಾಯಿ ಅಂತ. ಎಷ್ಟು ಥರ ಮಾಡ್ಬೋದು, ಟೈಮಿಂಗ್ಸ್ ಇಲ್ಲ. ಫಸ್ಟ್ ಬ್ರಿಡ್ಜ್ ನೋಡ್ಕೊಂಬರಂಬರಿ ಫಸ್ಟ್. ಹಾಗೆ ಇಲ್ಲೊಂದಿದೆ, ಹಾಗೆ ಅಲ್ಲೊಂದಿದೆ ಅಂತ. ಬಟ್ ಕಾರ್ ಪಾರ್ಕ್ ಮಾಡಿರೋದು ನಾವು ಇಲ್ಲಿ, ಅಂದರೆ ಇವ್ರ ಜಾಗದಾಗಲ್ಲ ಫ್ರೀ, ಹಂಗಾಗಿ ಇಲ್ಲೇ ಮಾಡಬೇಕು. ನಾವು ಅಲ್ಲಿ ಮಾಡಿದ್ವಿ ಅಂದರೆ ಕಾರ್ ಪಾರ್ಕಿಂಗಿಗೆ ದುಡ್ಡು ಕೊಡ್ಬೇಕಾಗುತ್ತೆ. ಚೆನ್ನಾಗಿತ್ತು ರಘು, ನಾಟ್ ಬ್ಯಾಡ್, ಚೆನ್ನಾಗೈತೆ. ಬ್ರಿಡ್ಜ್ ಅಲ್ಲಲ್ಲ ಇರೋದು, ಅಲ್ಲಿರೋದು ಇಲ್ಲಿ. ಹ್ಞೂ ಅದೇ ಮತ್ತೆ ಬಾ ಹಂಗೆ ಹೋಗೋಣ. ಸೊ ಇಲ್ಲಿ ನೀರು ಚೆನ್ನಾಗೈತೆ. ಅಂದರೆ ನಾವು ಅಲ್ಲಿಂದ ಇದ್ರೊಳಗಿಂದ ಬಂದು ಇಲ್ಲೊಂದು ಸ್ವಲ್ಪ ಅಡ್ಡಾಡ್ಕೊಂಡು ಆಮೇಲೆ ಹೋಗ್ಬೋದು. ಓ ಹ್ಯಾಂಗಿಂಗ್ ಬ್ರಿಡ್ಜ್ ಇಲ್ಲಿಂದನೇ ಸ್ಟಾರ್ಟ್, ಬಟ್ ಕ್ಲೋಸ್ ಐತಲ್ರಾಗ. ಹ್ಯಾಂಗಿಂಗ್ ಬ್ರಿಡ್ಜ್ ಎಂಟ್ರೆನ್ಸ್ ಯಾರಿಗಿಲ್ಲ. ಸೊ ತೂಗು ಸೇತುವೆಗೆ ಬಂದರೆ ಎಂಟ್ರೆನ್ಸ್ ಯಾರಿಗೂ ಇಲ್ಲ. ಸೊ ಹಾಗೆ ಬಂದು ಎಂಜಾಯ್ ಮಾಡ್ಬೋದು ಅಷ್ಟೇ ಇಲ್ಲಿ. ಸೊ ಅಲ್ಲೊಂದು ಬ್ರಿಡ್ಜು ಬಿಟ್ಟರೆ ಬೋಟಿಂಗ್ ಗೀಟಿಂಗು. ಸೊ ನೀರಲ್ಲಿ ಇದು ಮಾಡೋದು ಚೆನ್ನಾಗಿತ್ತು ಅಷ್ಟೇ. ಬಿಟ್ಟಿದ್ರೆ ಚೆನ್ನಾಗಿತ್ತು ಬ್ರಿಡ್ಜು. ಕಾಮಗಾರಿ ಇರ್ಬೇಕು, ಏನಾರ ಸಣ್ಣ ಪುಟ್ಟ ಕೆಲಸಗಳು ಇರ್ತಾವಲ್ಲ. ಸೊ ಸಣ್ಣ ಪುಟ್ಟ ಏನಾರು ಕೆಲಸಗಳು ಇರ್ತವೆ. ಆ ಕಡೆ ಎಲ್ಲ ಬೋಟೆಲ್ಲ ಅದಾವೆ ಅಮ್ಮಲ್ಲಿ, ಅಲ್ಲೆಲ್ಲ ಬೋಟೆಲ್ಲ ಇದ್ದಾವೆ. ಅವು ಎಷ್ಟೊತ್ತಿ ಹೋಗ್ತವೆ ಏನು ಗೊತ್ತಿಲ್ಲ. ಬಟ್ ಹೆಂಗೆ ಬ್ರಿಡ್ಜ್ ಸಗದಾಗಿತ್ತಲ್ಲಮ್ಮ, ಬಿಟ್ಟಿದ್ರೆ ಚೆನ್ನಾಗಿತ್ತು. ಅಂದರೆ ಗೌರ್ಮೆಂಟಿಂದನೇ ಮುಚ್ಚಿರೋದಿದು. ಸೊ ಗೌರ್ಮೆಂಟಿಂದ ಸ್ವಲ್ಪ ದಿವಸ ಮುಚ್ಚಿದ್ದಾರೆ. ಅದು ಯಾವಾಗ ಓಪನ್ ಮಾಡಿದ್ರೆ ಗೊತ್ತಿಲ್ಲ. ಅಯ್ಯೋ ಅವ್ರು ಮಾಡಿ, ನೀವು ಹೊರಗೆ ಹೋಗೋರೆ ನೀವು ಮಾಡಬೇಡಿ, ಅವ್ರು ಮಾತ್ರ ಮಾಡಲಿ, ನಾನು ಹೇಳ್ತೇನೆ. ಈಗ ರೈಟಿಂದ ಫ್ರಂಟ್ ಟು ಬ್ಯಾಕ್ ಮಾಡಿ, ರೈಟಿಂದ ಫ್ರಂಟ್ ಬ್ಯಾಕ್ ಮಾಡಿ. ನೀವು ಬೇಡ, ನೀವು ಹೊರಗೆ ಹೋದ ಮೇಲೆ ಮಾಡಿ. ಅರೆ ಹುಡುಗಿ ಕೈ ಹಾಕಬೇಡ ನೀರಿಗೆ. ಲೆಫ್ಟ್ ಹೋದರೆ ಲೆಫ್ಟ್ ರೋ ಮಾಡಿ, ರೈಟ್ ಹೋದರೆ ರೈಟ್ ರೋ ಮಾಡಿ, ಅಷ್ಟೇ. ರೈಟ್ ಹೋಗೋ 2 ಸೈಡ್ ಅಷ್ಟೇ, ಮುಗೀತು. ಅಷ್ಟೇ. ಹೊಸೆ ನೀವು ಮುಂದೆ ಕೂತ್ಕೋಬೇಕು, ನಾನು ಕೂತ್ಕೋಬೇಕು. ನಿಂಗೆ ಏನು ಕೆಲಸ ಇಲ್ಲ ಅಲ್ಲಮ್ಮ, ನೀವು ಮುಂದೆ ಕೂತ್ಕೋ ಅಷ್ಟೇ. ಹಿಂಗೆ ಈಗ ನಮ್ಮ ಸರದಿ ನಮ್ಮ ಸೊಸೆ ಕರ್ಕೊಂಡು ಬರಮ್ಮ. ಸೊ ಗಾಡಿ ಪಾರ್ಕ್ ಮಾಡಿದ್ದಾಯಿತು. ಇವಾಗ ಗೋಪುರದಲ್ಲಿ 45% ಅಷ್ಟೇ ಇರೋದು. ಸೊ ನಮ್ಮ ಸೊಸೆನೂ ಬರಲ್ಲ ಅಂದು ಇವಾಗ ರೆಡಿ ಆಗಿದ್ದಾಳೆ. ಸೊ ಬನ್ನಿ ಹಾಗೆ ಒಂದು ರೌಂಡ್ ಹೋಗೋಣ. ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಅಲ್ಲ. ಬಾ, ಯಾರೇ ಹೋಗೋದಿದ್ರು ಲೈಫ್ ಜಾಕೆಟ್ ಕೊಡ್ತಾರೆ, ಯಾಕಂದರೆ ಹೇಳೋಕ್ಕಾಗಲ್ಲ. ಸೊ ಎಲ್ಲರಿಗೂ ಇರುತ್ತೆ. ಇಬ್ಬರು ಜೊತೆ ಒಂದು ಪಾಪುನೂ ಸಹ ಹೋಗ್ಬೋದು. ಅಂದರೆ ಪಾಪು ಬಂದರೆ ಸೇಮ್ ಅಷ್ಟೇ ಇರುತ್ತಲ್ಲ, ಇಬ್ಬರಿಗೆ ತಗೊಂಡಾಗ ಇಷ್ಟೇ ಮಾಡ್ತಾರೆ. ಸೊ ನಿಮ್ಮ ಜೊತೆಗೆ ಏನಾರು ಪಾಪು ಇದ್ದರೆ ಪಾಪು ಫ್ರೀ, ಇಬ್ಬರಿಗೆ ತಗೊತಾರೆ 50. ಫಸ್ಟ್ ಟೈಮ್ ಹೋಗ್ತೀನಿ ಅನ್ನೋ ಭಯ ಏನಿಲ್ಲ. ನಿಮ್ಮ ಲೈಫ್ ಜಾಕೆಟ್ ಅಂದರೆ ಇದೇ ಇರುತ್ತೆ. ಈ ಅಕಸ್ಮಾತ್ ಈಜ್ ಬರಲಿಲ್ಲ ಅಂದರೆ ಟೆನ್ಷನ್ ಏನಿಲ್ಲ, ಇದು ಕಾಪಾಡುತ್ತೆ. ನನ್ನ ಮಕ್ಕಳಿಗೆ ಸಣ್ಣದು ಚೆನ್ನಾಯ್ತಾ ಬಾ ನೋಡೋಣ ಏನಾಕತ್ತೆ ನೋಡೋಣ. 45% ಬ್ಯಾಟ್ರಿ ಇದೆ, ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೇನೆ. ನೀವೇನೋ ಮಲ್ಪೆ ಬಂದರೆ ಸೊ ಮಲ್ಪೆ ಬೀಚಲ್ಲೆಲ್ಲ ಅಡ್ಡಾಡ್ಕೊಂಡು ಸೊ ಇಲ್ಲಿ ಬಂದು ಈ ಥರ ಬೋಟಿಂಗ್ ಮಾಡೋದು ಬೆಸ್ಟ್, ಸಾಕಾಗಿರುತ್ತೆ. ಕೂತಳಮ್ಮ. ನಮ್ಮ ಸೊಸೆ ಕೈ ಮುದಳು. ಅಷ್ಟೇ. ನೀನು ಚಪ್ಪಲಿ ತೆಗಿಯಮ್ಮ. ಸೊ ಇದಕ್ಕೆ ಹೋಗೋದಾಗ ಚಪ್ಪಲಿ ಹಾಕಂಗಿಲ್ಲ. ಇಲ್ವಾ ರೈಟ್. ಕೂತ್ಕ ನೀನು ಕೂತ್ಕೊಂಡು ಕರಡ್ಕ ನೀ ಅಮ್ಮ ಬೆನ್ನಿ ವರ್ಕ. ಹಾಂ ಬಾ, ಏನೋ ಸ್ವಲ್ಪ ಕೇಳಬ. ಹೆಂಗಾರ ಹಂಗಲ್ಲಿ ನೋಡ್ತೀರ ಕಾಣ್ತೈತೆ ಅಮ್ಮ. ನೀ ಕಾಣ್ತಿದೀಯಾ? ಅಮ್ಮನ ತಲೆ ಕಾಣ್ತೈತಾ? ನಂದೇ ಕೆಲಸ ಜಾಸ್ತಿ ಇರೋದು. ಓಕೆ
ಹೀಗೆ ಸ್ಟ್ರೈಟ್ ಇರ್ಬೇಕು ಆಯ್ತಾ. ಓಕೆ ಹೀಗೆ ಹೀಗೆಲ್ಲ ಆಗ್ಲಿಕ್ಕಿಲ್ಲ, ಸ್ಟ್ರೈಟ್ 90 ಡಿಗ್ರಿಯಲ್ಲಿ ಇರಬೇಕು. ಓಕೆ ಓಕೆ ಲೆಫ್ಟ್ ಅಲ್ಲಿ ರೋ ಮಾಡಿ ರೈಟಿಗೆ ಹೋಗ್ತೀರಿ, ರೈಟ್ ಅಲ್ಲಿ ರೋ ಮಾಡಿ ಲೆಫ್ಟಿಗೆ ಬರ್ತೀರಿ. ಓಕೆ ಸ್ಟ್ರೈಟ್ ಹೋಗ್ಬೇಕಾದ್ರೆ ಲೆಫ್ಟ್ ರೈಟ್ ಮಾಡಿ ಸ್ಟ್ರೈಟ್ ಹೋಗ್ತೀರಿ. ನಿಲ್ಬೇಕಾದ್ರೆ ಹೀಗೆ ಡಿಪ್ ಮಾಡಬೇಕು. ಹಾಂ ಹೀಗೆ ಮಾಡಿದ್ರೆ ರಿವರ್ಸ್. ರೈಟ್ ಅಲ್ಲಿ ರೆಡ್ ಕಲರ್ ಫ್ಲಾಗ್ ಉಂಟು, ಕ್ರಾಸ್ ಆಗ್ಲಿಕ್ಕಿಲ್ಲ ಅಲ್ಲ. ರೈಟ್ ಅಲ್ಲಿ ರೆಡ್ ಕಲರ್ ಫ್ಲಾಗ್ ಉಂಟು, ಕ್ರಾಸ್ ಆಗ್ಲಿಕ್ಕಿಲ್ಲ. ಲೆಫ್ಟ್ ಅಲ್ಲಿ ಕಾಂಕ್ರೀಟ್ ಬ್ರಿಡ್ಜ್ ಉಂಟು, ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲ, ಆದ್ರೆ ಈಚೆ ಸೈಡ್ ಕಾಂಕ್ರೀಟ್ ಬ್ರಿಡ್ಜ್, ಕ್ರಾಸ್ ಆಗ್ಲಿಕ್ಕಿಲ್ಲ. ಎದುರುಬೇಡ ತಡಿ. ಸೊ ನಾನು ಫಸ್ಟ್ ಟೈಮು ತಡೀರೋಗೋ ಏನೋ ಫಸ್ಟ್ ಟೈಮ್ ಬಂದಿರೋದು, ನೀನು ಎದುರಿಸ್ಬೇಡ. ಅಲ್ಲಿ ಇದೇನು ಬಡಿತೀವಿ ಏನು ಸೊಸೆ ಫುಲ್ ಕಲ್ತೆ ಬಿಟ್ಟು. ಹಾಂ ನೀ ಸುಮ್ಮನೆ ಇವಾಗ. ಹಾಂ ನೀ ಸುಮ್ಮನಿರಮ್ಮ ಸೊಸೆ. ಹಾಂ ಫುಲ್ ಅನ್ಬೇಕು ಸೊಸೆ. ಓ ಫುಲ್ ಅನ್ಬೇಕಿದು ನೀರಿಗೆ. ಸರಿ ಆಗತ್ತಂಗ, ಆಮೇಲೆ ನೀನು ಕರೆದ್ರೂ ಬರಲ್ಲ ನಾವು. ಹಿಂಗಿಡ್ಕ. ಹಾಂ ಸೊಸೆ ಏನೋ ಅಂತ ಮಜಾ ಬರ್ತೈತಿ, ಫಸ್ಟ್ ಟೈಮ್ ಬಂದಿರೋ. ನೀನು ಬೇಕಾ ಸುಮ್ ಕೂತ ಸೊಸೆ, ಬೇಕಾರೆ ಸೊಸೆ ನೀನು ಸುಮ್ ಕೂತಾಳ ಅಂತೀನಿ, ಆರಾಮ್ ಕೂತಾಳಮ್ಮ ನೀನು. ದೊಡ್ಡ ಬೊಟ್ಟನೆಗೆ ಹೋಗ್ಬೋದಲ್ಲಮ್ಮ, ಬಟ್ ಇದ್ರಾಗಿರೋ ಮಜಾ ಅದ್ರಾಗಿಲ್ಲ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ಹೇ ಓ ಲಾಲಾ ಲಾಲಾ, ಸೂರ್ಯ ಬರದ ಕಮಲವೆಂದು ಅರಳದು, ಚಂದನಿರದ ತಾರೆ ಎಂದು ನಲಿಯದು. ಸೂರ್ಯ ಬರದ ಕಮಲವೆಂದು ಅರಳದು, ಚಂದ್ರನಿರದ ತಾರೆ ಎಂದು ನಲಿಯದು. ಒಲವ ಮೂಡಿದಿರಲು ಮನವು ಅರಳದು, ಮನವು ಅರಳದಿರಲು ಗೆಲುವು ಕಾಣುವುದು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಕಾಣ್ತೀಯ ನೋಡು. ಫಸ್ಟ್ ಟೈಮ್ ನೀರಲ್ಲಿ ಬರ್ತಾ ಇದ್ದೀನಿ. ನಮ್ಮ ಮಾಮ ಕರ್ಕೊಂಬಂದಿದ್ದಾನೆ ಧೈರ್ಯವಾಗಿ. ನಮ್ಮ ಮಾಮಂದೇ ಧೈರ್ಯ. ಮಾಮ ಕೈ ಹಿಡ್ ಮಾಡ್ದು. ಅಣ್ಣ ಗಡ ಮುಂದೆ ಹೋಗ್ತಾನಿಲ್ಲ. ಎನರ್ಜಿ ಸಿಕ್ಕಾಬಟ್ಟೆ ಬೇಕಿರುತ್ತೆ, ಬಟ್ ಚೆನ್ನಾಗೈತೆ. ಮುಂದೆ ಇದು ಮಾಡ್ಕ, ಮುಂದೆ ತೋರಿಸಿ. ಹೆಂಗೆ ಮಾಡೋದು ಇದು? ಮುಂದೆ ತಿರ್ಸಿ, ಹಿಂಗೆ ಉಲ್ಟ ತಿರ್ಸಿ. ಹೌದಾ? ಹಂಗೆ. ಫುಲ್ ಭಯ. ನೀರು ಮಧ್ಯೆ ಬಂದಿದ್ದೀವಿ ನೋಡ್ರಿ. ಎಷ್ಟು ಆಳ ಐತೆ ದೋಣಿ ಬೇರೆ ವಾಲಾಡ್ತೈತಿ. ಆಳ ಎಷ್ಟೈತೋ ಗೊತ್ತಿಲ್ಲ. ಹಿಡ್ಕ ನನಗೆ ಭಯಕ್ಕ. ನಾನು ಹಿಂಗೆ ಅಂತೀನಿ. ನಾನು ಅಂದ್ರೆ ನಾನು ಮುಂದೋದ್ರೆ ಇದಕ್ಕೆ ವಾಲಾಡ್ತೈತಿ. ಹಿಡ್ಕೊಳಪ್ಪ ನೀನು, ತಗೋ ಕ್ಯಾಮ್ರಾ ನೀನು. ನಮ್ಮ ಸೊಸೆ ಭಾಳ ಎದಾಳೆ. ನಮ್ಮ ಹೇಮನು ಹಿಂಗೆ ನೋಡ್ತಾ ಇದ್ದಾರೆ. ಕಾಣ್ತದೆ ಏನು ಇದ್ರಾಗೆ? ನಮ್ಮ ಸೊಸೆನೇ ಅಂತಳಿ ಪಟ. ಹಾಂ ತಿರ್ಸೈ ಪಟ ರೈಟಿಗೆ ಅಷ್ಟೇ ಹೆಂಗೆ ಅನ್ನ ತಿರುಗ್ತೈತೆ. ಹಾಂ ಅಲ್ಲೋಗ ನೋಡಿ ಅಮ್ಮ, ಬ್ರಿಡ್ಜ್ ಕೆಳಗಾಸ ಹೋಗ ನೋಡಿ. ಇವಾಗ ನಮ್ಮ ಪ್ರಯಾಣ ಬ್ರಿಡ್ಜ್ ಕೆಳಗಾಸ ಹೋಗೋದು. ಓಹೋ ನಮ್ಮ ಸೊಸೆ ನಡ್ಸಕತ್ತಾಳೆ. ಬರೋಕ್ಕಿಂತ ಮುಂಚೆ ನನಗೆ ಬರಲ್ಲ ಅಂತ ಇದ್ಲು. ರೈಟಿಗೆ ಅನ್ಬೇಕು ಇವಾಗ. ರೈಟಿಗೆ ಅಷ್ಟೇ ಅನ್ನ ಒಳಗನ. ಹಾಂ ನೋಡಿ ಹೆಂಗೆ ತಿರುಗ್ತಾ ಅದ. ಸೊ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಹೋಗದೆ ಇದ್ರಿ ಏನಂತೆ, ಆರಾಮ್ ನದಿಯಲ್ಲಿ ತೇಲ್ಕೊಂಡು ಹೋಗ್ತಾ ಇದ್ದೀವಿ. ಹ್ಯಾಂಗಿಂಗ್ ಬ್ರಿಡ್ಜ್ ಕೆಳಗಡೆ ಬಂದ್ವಿ. ಹ್ಯಾಂಗಿಂಗ್ ಬ್ರಿಡ್ಜ್ ನೀ ಇದು ತೆರಿಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗುರು. ಅಲ್ಲೊಂದು ಕಾಂಕ್ರೀಟ್ ಬ್ರಿಡ್ಜ್ ಐತಿ. ಲೆಫ್ಟಿಗೆ ಅನ್ಬೇಕಮ್ಮ, ರೈಟಿಗೆ. ಹಾಂ ನಮ್ಮ ಸೊಸೆ ಇವಾಗ ಟರ್ನ್ ಮಾಡ್ತಾಳೆ ಗಾಡಿನ. ಇಲ್ಲಿಂದ ರಿಟರ್ನ್ ಹೋಗೋಣ. ಏನಾಗಲ್ಲ
ಮಾತ್ರ ಸೂಪರ್ ಆಗಿದೆ, ಒಳ್ಳೆ ಮಜಾ, ಫುಲ್ಲು ವರ್ತಿದೆ. ಏನು ಸೊಸಿ ಚೆನ್ನಾಗೈತಲ್ಲ, ಬಾ ಶಿಷ್ಯ ಹೋಗೋಣ ವಾಪಸ್ಸು ಸಾಕು. ಅರೇ ರೆಡಿಗನ್ ಇಲ್ಲೇ ಕೊಕ್ಕಿ ಲೇ. ಹಾಂ ಹಾಂ, ಓ ಈ ಕಡೆ ತಿರುಗತ್ರ. ಹಾಂ ರೈಟ್, ಓಕೆ ಈ ಕಡೆ ಅನ್ಬೇಕ್ರಲ್ಲ. ಬಂದವಲ್ಲ, ಅಯ್ಯೋ ಅಲ್ಲಿ ಕೆಳಗೆ ಹೋಗ್ಬೇಕದೇನು ನಾವು, ಹಿಂಗೆ ಟರ್ನಿಂಗ್ ಹಿಂಗೆ. ನೀನು ಅನ್ನೋದು ಇದು ಕಂಟ್ರೋಲ್ ಇವಾಗ ಗೊತ್ತಾಯ್ತು ಕಂಟ್ರೋಲ್ ನೋಡಿ ಇವಾಗ ಹೆಂಗೆ ತಿರ್ಸ್ತೀವಿ. ಹಾಂ ಒಂದು ಸರಿ ಇದಾಗತ್ತಂಗ ಚೆನ್ನಾಗೈತ್ರಗು. ಎಲ್ಲಿ ಬಿಡಿ ಹೋಗತ್ತೆ. ಸಕ್ಸಸ್ ಲ್ಯಾಂಡಿಂಗ್, ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್, ಒಳ್ಳೆ ಸಾಕಾಗಿತ್ತು. ಫೈನಲಿ ಬೋಟಿಂಗ್ ಹೋಗ್ಬಂದ್ವಿ, ಸೂಪರಾಗಿತ್ತು ಎಕ್ಸ್ಪೀರಿಯೆನ್ಸು. ಸ್ವಲ್ಪ ಹೋಗೋ ತನಕ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ಸೊ ಒಂದು ಸರಿ ಅದೇನಂತಾರಲ್ಲ, ನೀರಿಗೆ ಬಿದ್ದ ಮೇಲೆ ಮಳೆ ಆದ್ರೇನೋ ಚಳಿ ಆದ್ರೆ ಅಂತಾರಲ್ಲ, ಹಂಗೆ ಒಂದು ಸರಿ ಹೋಗೋ ತನಕ ಅಷ್ಟೇ ಭಯ. ಒಂದು ಸರಿ ನೀವು ಹೋದ್ರಿ ಅಂದರೆ ಆಟೋಮೆಟಿಕ್ ಎಲ್ಲ ಕಲ್ದು ಬಿಡ್ತೀರ. ಇನ್ನೊಂದು, ನಿಮಗೆ ಹೋಗುವಾಗ ರೋಡ್ ಸಖತ್ತಾಗಿದೆ ತೋರಿಸ್ತೀನಿ ಅಂತ ಹೇಳಿದ್ದೆ, ತೋರಿಸ್ಬಿಡ್ತೀನಿ ಬರ್ರಿ. ಜಾಗ ಮಾತ್ರ ಸಖತ್ತಾಗಿದೆ. ಅಕಸ್ಮಾತ್ ಏನಾರು ಬೈಕರ್ಸ್ ಏನಾರು ಬಂದರೆ ಆ್ಯಸ್ ಎ ಬೈಕರ್ ಆಗಿ ಸಖತ್ತಾಗಿದೆ. ಟೀಮ್ ಏನಾರು ಬಂತು ಅಂದರೆ ಸಖತ್ತಾಗಿರುತ್ತೆ. ಈಗ ಸೀಸನ್ ಏಪ್ರಿಲ್ ಮೇ ಸೀಸನ್ ಇಲ್ಲಿ. ಅಂದರೆ ಈ ಗ್ರೂಪ್ ಗೀಪ್ ಏನಾರು ಬಂದರೆ ಕನ್ಸೆಷನ್ ಏನಾರು ಕೊಡ್ತಿರಲ್ಲ, ಒಂದು 10 ಜನ, ಒಂದು 10-20 ಜನ ಬಂದ್ರೆ ಅಂದ್ರೆ ಆಲ್ಮೋಸ್ಟ್ ಇದು ಮಾಡ್ತಾರೆ. ಒಂದು 20 ಜನ ಆ ಥರ ಡಿಸ್ಕೌಂಟ್ ಮಾಡಿ ಡಿಸ್ಕೌಂಟ್ ಮಾಡ್ಕೋತಾರೆ. ಸೊ ನೋಡಿ, ಅಕಸ್ಮಾತ್ ನೀವೇನಾದ್ರು ಬಂದರೆ ಸ್ಟಾರ್ಟಿಂಗ್ ಬಂದಾಗ ಇಲ್ಲೇ ಫ್ರೀ ಪಾರ್ಕಿಂಗ್ ಇರುತ್ತೆ. ಫ್ರೀ ಪಾರ್ಕಿಂಗ್ ಮಾಡ್ಕೊಂಡು ಸೊ ಹ್ಯಾಂಗಿಂಗ್ ಬ್ರಿಡ್ಜ್, ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಯಾಕೆ ಕ್ಲೋಸ್ ಆಗಿದೆ ಸರ್? ಗುಜರಾತಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಬಿತ್ತಲ್ಲ, ಗುಜರಾತಲ್ಲಿ ಇದಾಗಿರೋದಕ್ಕೆ ಸೊ ಇದನ್ನ ಕ್ಲೋಸ್ ಮಾಡಿದ್ದಾರೆ. ಸದ್ಯ ಓಪನ್ ಮಾಡ್ತಾರೆ ಅನ್ನೋದೇನು ಸದ್ಯ ಇದೆಯಲ್ಲ. ಬಟ್ ನೀವು ಇಲ್ಲಿ ಬಂದರೆ ಅಂದರೆ ಎಂಜಾಯ್ ಮಾಡ್ಕೊಂಡು ಸೊ ಇದನ್ನು ಬೋಟಿಂಗ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ಓಕೆ ಬ್ರೋ, ಬಾಯ್. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದೇ ರೋಡ್, ಸಿಂಗಲ್ ರೋಡ್. ಒಬ್ರು ಬರ್ತಾ ಇದ್ರೆ ಒಬ್ರು ನಿಲ್ಲಿಸ್ಕೋಬೇಕು. ಬೈಕ್ ಆದ್ರೆ ಓಕೆ, ಕಾರ್ ಆದ್ರೆ ಡಿಕ್ಕಿ ಹೊಡೆಯುತ್ತೆ. ಏನಿಲ್ಲ, ಹಿಂಗೆ ಸೈಡ್ ನಿಲ್ಸೋಕೆ ಜಾಗ ಮಾಡ್ಯಾರ. ಆದ್ರೆ ಒಂಚೂರು ಏನಾದ್ರು ತಪ್ಪಿತು ಅಂದ್ರೆ ಕೆಳಕ್ಕೆ ಪಕ್ಕ ಡ್ರೈವರ್ ಆದ್ರೆ ಓಕೆ, ಅಮ್ಮನ ತರ ಪಕ್ಕ ಡ್ರೈವರ್ ಆದ್ರೆ ಓಕೆ, ರೋಡಿ ಮೇಲೆ ಬರುತ್ತೆ. ನಮ್ಮ ತರ ಡ್ರೈವರ್ ಆದ್ರೆ ಕೆಳಕ್ಕೆ ಆಟೋಕ್ಕೆ ಹೋಗಿ ನೀರಾಗ ಬೀಳ್ತದೆ. ಬಟ್ ಚೆನ್ನಾಗಿತ್ತಲ್ಲ ತೋಟ, ಬರ್ತಿರೋದು ಚೆನ್ನಾಗಿದೆ. ತೋಟ ಸೂಪರ್ ಇದೆ, 1 ಕಿಲೋಮೀಟರ್ ಒಳಗಡೆ ಬರೋದು ಸೂಪರ್ ಆಗಿದೆ. ನೀರಲ್ಲಿ ಮಾತ್ರ ಅನುಭವ ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿತ್ತು. ಮಾತ್ರ ಏನಾದ್ರು ಬೈಕ್ ಕಾರ್ ಅದೇನಿಲ್ಲ ಅಂದರೆ ಇಲ್ಲಿಂದ ಆಟೋಗಳು ಸಿಗ್ತಾವೆ, ಆರಾಮ್ ಬರ್ಬೋದು, ನೋ ಪ್ರಾಬ್ಲಮ್. ಇದೊಂದು ಬಿಟ್ಟು ತೋರಿಸಿ, ಕಟ್ಗೆ ಬಿಡ್ತೀವಿ. ಇದೊಂದು ಕಟ್ಕೆ ಬ್ರಿಡ್ಜ್ ಅಂತ ಅಂತಾರಂತೆ. ನಮ್ಮ ಮಾಮ ಈಗ ಹೇಳಿದ್ರು, ನನಗೂ ಗೊತ್ತಿಲ್ಲ. ನೋಡು ಹೆಂಗೆ ಸ್ಲೋ ಮಾಡಿಬಿಟ್ರೆ ಒಂದು ವೆಹಿಕಲ್ಸ್ ಬರ್ತಾ ಇದೆ ಆಪೋಸಿಟ್. ಹಿಂಗೆ ಪಕ್ಕ ಡ್ರೈವರ್ ಆಗಬೇಕು. ಇವಾಗ ಸ್ಟ್ರಾಂಗ್ ಕಾಫಿನೋ ಟೀನೋ ಕುಡ್ಕೊಂಡು ರೂಮ್ ಮಾಡಿ ಈ ದೇವಸ್ಥಾನ ಇದೆ ನೋಡಿ, ರೆಸ್ಟ್ ಮಾಡಬೇಕು. ಏನಾರ ಮಲ್ಪೆ ಬೀಚ್ ಬಂದ್ರಿ ಅಂದರೆ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದರೆ ಬರೀ 7 ಕಿಲೋಮೀಟ್ರ್ 7.2 ಇದೆ. ಸೊ ಆರಾಮಾಗಿ ಬರ್ಬೋದು, ಸಾಕಾಗಿದೆ. ಬೈಕರ್ಸ್ ಏನಾರು ಬಂದ್ರಿ ಅಂದರೆ ಇನ್ನೂ ಸಾಕಾಗಿರುತ್ತೆ. ಸೊ ಫೈನಲಿ ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನೇನು ನೋಡಿಸಿದ್ರೆ ಒಂದು ಕಮೆಂಟ್ ಮಾಡಿ, ರಿಪ್ಲೈ ಮಾಡವ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದು ನಮ್ಮ ಉಡುಪಿ. ಇನ್ನೇನು ನೋಡಿದ್ರೆ ಮತ್ತೆ ಸಿಗ್ತೀನಿ, ಕಾಯ್ತಾ ಇರಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್.